ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿಗಳು ಯಾರಿಗೂ ಗೊತ್ತಿಲ್ಲ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೀನ ದಲಿತರ ಜೊತೆಯಲ್ಲಿ ಬೆರಿತಾ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಸಾಗಿರುವಂಥ ಡಾಕ್ಟರ್ ಅಬ್ದುಲ್ ಶುಕೂರ್ಜಿಗಳಿಗೆ ಡಾಕ್ಟರೇಟ್ ಪದವಿ ಬಂದ ನಂತರ ಅವರ ಸಮಾಜ ಸೇವೆಯನ್ನು ಗುರುತಿಸಿ ವಿವಿಧ ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸ್ತಾ ಬಂದಿದೆ, ಅವರ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಬಂದಿದೆ. ಸ್ನೇಹಿತರೆ, ಮೊನ್ನೆಯಷ್ಟೇ ಕನ್ನಡ ರಾಜ್ಯೋತ್ಸವದ ಒಂದು ಸಮಾರಂಭಕ್ಕೆ ಮೈಸೂರಿನಲ್ಲಿ ಅವರು ಹೋಗಿದ್ದಾಗ ಅವರ ಮಾತಿನ ಧಾಟಿ, ಅವರ ಸಮಾಜ ಸೇವಾ ಕೆಲಸಗಳನ್ನು ನೋಡಿ ಮೈಸೂರಿನ ವಕೀಲರುಗಳು ಒಟ್ಟಾಗಿ ಆ ಒಂದು ಸಮಾರಂಭವನ್ನು ನೋಡಿದ ನಂತರ ಹುಣಸೂರಿಗೆ ಆಗಮಿಸಿ ಅಬ್ದುಲ್ ಶುಕೂರ್ಜಿಗಳ ಮನೆಗಳಿಗೆ ಹೋಗಿದ್ದರು. ಶುಕೂರ್ಜಿಗಳ ಮನೆಯಲ್ಲಿ ಅವ್ರನ್ನ ಸಂಭ್ರಮದಿಂದ ಶುಕೂರ್ಜಿ ಗುರುಗಳು ಅವ್ರನ್ನ ಸ್ವಾಗತವನ್ನು ಮಾಡೋದು, ಆಧರಿಸಿ ಗೌರವಿಸಿದರು. ಬಂದಿರುವಂಥ ಮೈಸೂರಿನ ವಕೀಲರ ಸಂಘದವರು ಅವ್ರನ್ನ ಅವರ ಮನೆಯಲ್ಲೇ ಸನ್ಮಾನಿಸಿ, ಜನವರಿನಲ್ಲಿ ಏನು ವಕೀಲರ ಸಂಘದ ಒಂದು ಅದ್ಧೂರಿಯ ಕಾರ್ಯಕ್ರಮ ಇದೆ ಅದಕ್ಕೆ ತಾವು ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಅವರ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದಂಥ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಬಂದಿರುವಂಥ ಮೈಸೂರಿನ ವಕೀಲರ ಸಂಘದವರಿಗೂ ಸಹ ಗೌರವಿಸಿ ಸಂಭ್ರಮಿಸಿದರು. ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು, ಸಹ ಪಂಕ್ತಿಯನ್ನು ಮಾಡಿದರು. ಸ್ನೇಹಿತರೆ, ಅದರ ಸುಂದರವಾದ ದೃಶ್ಯಗಳು ಮೈಸೂರಿನಿಂದ ಬಂದಿರುವಂಥ ವಕೀಲರ ಅಬ್ದುಲ್ ಶುಕೂರ್ಜಿಗರ ಮನೆಯಲ್ಲಿ ಏನು ನಡೀತು ಅನ್ನೋದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ತಮಗೋಸ್ಕರವಾಗಿ ಅದನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ನಾವೀಗ ಅಬ್ದುಲ್ ಶುಕೂರ್ಜಿ ಗುರುಗಳ ಮನೆಗೆ ಹೋಗೋಣ. ಮೈಸೂರಿನಿಂದ ಬಂದಿರುವಂಥ ವಕೀಲರ ಅತಿಥಿಗಳನ್ನು ಏನು ಸ್ವಾಗತವನ್ನು ಮಾಡಿದ್ದಾರೆ, ಯಾವ ರೀತಿ ಸಮಾರಂಭ ನಡೀತು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೇನೆ. ಏನು ಈ ದಿನ ನಮ್ಮ ಮೈಸೂರಿಂದ ನಮ್ಮ ಅಡ್ವೊಕೇಟ್ ಲಾಯರ್ಗಳು ಇಬ್ಬರು, ನಮ್ಮ ಮುತ್ತುರಾಜ್ ಅವರು, ಮತ್ತು ಮೇಡಮ್ ಪವಿತ್ರ ಮೇಡಮ್ ಅವರು, ಮತ್ತು ನಮ್ಮ ಸಾರು ಶಾಂತರು, ನಮ್ಮ ತಾಲೂಕರು ಹುಣಸೂರು ತಾಲೂಕಲ್ಲಿ ಇವತ್ತು ಈ ಬಡವನಿಗೆ ಇಲ್ಲಿ ಹುಣಸೂರಲ್ಲಿ ಇವ್ರಿಗೋಸ್ಕರ ಒಬ್ಬ ಅಣ್ಣ ತಮ್ಮ ಇದ್ದಾರಂತ ನೆನ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಋಣ ಹಾಗೂ ಇವತ್ತು ನೀವೇನು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರ ಖಂಡಿತ ಆ ದಿವಸ ಬಂದೇ ಬರ್ತೀನಿ. ಯಾವತ್ತೊಂದು ದಿವಸ ನೀವು ಏನು ಹೇಳ್ತೀರ ಅದಕ್ಕೆ ನಾನು ಋಣ ಆಗಿರ್ತೀನಿ. ಇವತ್ತು 2 ಗಂಟೆ ಹುಡಿಕೊಂಡು ಬಂದು ನನಗೆ ಇದೊಂದು ಸನ್ಮಾನ ಮಾಡಿ ಮತ್ತೆ ನನಗೊಂದು ಇಷ್ಟೊಂದು ಗೌರವಿಸ್ಬಿಟ್ಟು ಹೋಗ್ತಾ ಇದ್ದೀರಾ. ನಿಮಗೆ ದೇವರು ಐಸು ಆರೋಗ್ಯ ಕೊಡಲಿ, ಒಳ್ಳೇದಾಗಲಿ. ಎಲ್ಲೋದ್ರೂ ನಿಮಗೆ ದೇವರು ಒಳ್ಳೇದು ಮಾಡಲಿ ಬೇಡ್ಕೊತೀನಿ. ಜೈ ಹಿಂದ್, ಜೈ ಗೌರವಿಸೋದಕ್ಕಿಂತ ನೀವೇ ನಮ್ಮನ್ನ ಜಾಸ್ತಿ ಗೌರವ ಕೊಟ್ಟಿದ್ದೀವಿ. ಮೀಟ್ ಮಾಡೋದಕ್ಕೆ ಅಂತ ಬಂದ್ವಿ ಹುಣಸೂರಿಗೆ. ನಾವು ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರಿಂದ 11ನೇ ತಾರೀಕು ಪ್ರೋಗ್ರಾಮ್ ಇಟ್ಕೊಂಡಿರೋ ವಿಷಯವಾಗಿ ಅವ್ರ ಹತ್ರ ಮಾತಾಡೋಣ ಅಂತ ಬಂದ್ವಿ. ಅವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೆ ನಾನು. ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ತುಂಬ ಒಳ್ಳೆ ಹಾರ್ಟ್ ಪರ್ಸನ್ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದ್ರು. ಅವ್ರನ್ನ ಮೀಟ್ ಮಾಡಬೇಕು ಅಂತ ಅವತ್ತೇ ಟ್ರೈ ಮಾಡಿದೆ ಒಂದು ಪ್ರೋಗ್ರಾಮಲ್ಲಿ ಮೀಟ್ ಮಾಡಿದಾಗ, ಬಟ್ ಅವತ್ತಾಗಲಿಲ್ಲ. ಇವತ್ತು ಆ ಕಾಲಾವಕಾಶ ಕೂಡಂತು. ತುಂಬ ಒಳ್ಳೆ ಹಾರ್ಟ್ ಪರ್ಸನ್ನು. ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅವ್ರಿಗೆ. ಇನ್ನೂ ಹೆಚ್ಚಾಗಿ ಅವರು ಸೋಷಿಯಲ್ ಸರ್ವಿಸ್ ಮಾಡುವಂಥದ್ದು, ಬಡವ್ರಿಗೆ ಹೆಲ್ಪ್ ಮಾಡುವಂಥದ್ದು ಕೆಲಸಗಳನ್ನ ಮಾಡಲಿ ಅಂತ ಆಗಿಂತ ನಾನು ಕೇಳ್ಕೊಳ್ತೀನಿ. ಹಾಗೆ ದಯವಿಟ್ಟು ನಮ್ಮ ಪ್ರೋಗ್ರಾಮ್ಗೆ ಬಂದು ಅಲ್ಲೂ ನಮಗೆ ಕೆಲವೊಂದು ನುಡಿಮುತ್ತುಗಳನ್ನ ಮಾತಾಡಬೇಕು ಅಂತ ಹೇಳ್ತೀವಿ ಸರ್. ಶುಕೂರ್ ಸಾರ್ನ ಮೀಟ್ ಆಗೋಕ್ಕೊಂದು ಭಾಳ ಖುಷಿಯಾಗಿ ಬಂದು, ನಿಜಕ್ಕೂ ನಾವು ಅಂದ್ಕೊಂಡದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಖುಷಿ ಆಯಿತು. ಯಾಕೆಂದರೆ ಇಂಥ ಅನುಭವಗಳ ಹತ್ರ ಸಮಯನ ಕಳೆಯೋದು, ಅವ್ರ ಮಾತನ್ನು ಕೇಳೋದು, ಅವ್ರ ಜೊತೆಲಿ ಒಂದು ಸಹವಾಸನ ಇಟ್ಕೊಳ್ಳೋದು ತುಂಬ ದೊಡ್ಡ ವಿಚಾರ. ಸೊ ಹಾಗಾಗಿ ನಮಗಂತೂ ಬಂದೋದಕ್ಕೆ ಭಾಳ ಖುಷಿ ಆಯಿತು, ಸಾರ್ಥಕ ಆಯಿತು. ಸೊ ಈ ರೀತಿ ನಿರಂತರವಾಗಿ ಅವ್ರ ಜೊತೆಲಿ ನಾವು ಒಡನಾಟ ಇಟ್ಕೋಬೇಕು ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಬೇರೆಯವರೆಲ್ಲ ಒಂಥರ ರೀಲಾಗಿ ಇದು ಮಾಡ್ತಾರೆ. ಬಟ್ ನಾವು ಕಂಡಂಗೆ ನಾವು ಅವತ್ತೊಂದು ದಿನ ಸ್ಪೀಚಲ್ಲೇ ಒಂಥರ ಫಿದಾ ಆಗ್ಬಿಟ್ಟು ಅಂತಾರಲ್ಲ, ಆ ಥರ ಆಗ್ಬಿಟ್ಟು. ಯಾಕೆಂದರೆ ಇವರು ರಿಯಲ್ ಸ್ಟೋರಿನೇ ಹೇಳ್ತಾ ಬಂದರು. ಬೇರೆಯವರೆಲ್ಲ ಅಂತೆ ಕಂತೆಗಳನ್ನ ಮಾತಾಡ್ತಾ ಬರ್ತಾರೆ. ಇವರ ಒಂದು ಅನುಭವದ ಮಾತುಗಳು ತುಂಬ ಎಲ್ಲರಿಗೂ ಒಂಥರ ಹಾರ್ಟ್ ಟಚಿಂಗ್ ಅನ್ನೋ ಥರ ಆಯಿತು.
ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಬೇಕು, ಮಾತಾಡಿಸ್ಬೇಕು ಅನ್ನೋ ಖುಷಿ ಇಟ್ಕೊಂಡು ಬಂದು ನಮಗೊಂಥರ ದೊಡ್ಡ ಖುಷಿನೇ ಸಿಕ್ತು. ನಾವು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡವ್ರು ನಮಗೆ ಸನ್ಮಾನ ಮಾಡ್ದಂಗೆ ಭಾಳ ಒಂಥರ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಅನ್ನೋ ಥರ ಆಗಿದೆ. ಸಾಹೇಬ್ರೆ, ಇದೆಲ್ಲ ನಿಮ್ಮ ನಮ್ಗೆ ಬೇಕಿರ್ಲಿಲ್ಲ. ಇಲ್ಲಿ ನಾನು ಹೇಳ್ತೀನಿ ಕೇಳಿ, ನೀವು ಹೆಚ್ಚಿಗೆ ರಿಸ್ಕ್ ತಗೊಂಡ್ರಿ ಸಾಹೇಬ್ರೆ. ತುಂಬಾ ಆಭಾರಿಯಾಗಿದೆ. मेरा ते हो गया रहो में उन्हें डाले के बाद इधर हो ಸಾಹೇಬ್ರೆ, ದೇವರ ಆರೋಗ್ಯ. ನಮ್ಗೆ ಎಲ್ಲಿ ಭಗವಂತ ಇಂಥ ಒಂದು ಸ್ನೇಹ ಕೊಟ್ಟನಲ್ಲ ಅಂತೇಳಿ ನಾವು ಬಹಳ ಖುಷಿ ಪಡೋಂಥ ವಿಚಾರ ಸಾಹೇಬ್ರೆ. ಇದು ಜೀವನದಲ್ಲಿ ಎಂತಂತವ್ರ ಬಂದು ಹೋಗ್ತಾರೆ, ಆದ್ರೆ ಒಳ್ಳೆಂತ ವ್ಯಕ್ತಿಗಳು ಸಿಗೋದು ಬಹಳ ಕಷ್ಟ. ಸೆಲೆಕ್ಟೆಡ್ ಮೆಂಬರ್ಸು ಬೇಕಾದಷ್ಟು ಜನ ಸಿಗ್ತಾರೆ ನಾವು ಪರಿಚಯ ಮಾಡ್ಕೊಂತ ಹೋದ್ರೆ, ಆದ್ರೆ ಒಳ್ಳೆ ವ್ಯಕ್ತಿಗಳು ಸಿಗೋದು, ವಿಶಾಲ ಹೃದಯದವ್ರು ಸಿಗೋದು ತುಂಬಾ ಕಷ್ಟ ಇದೆ ನಮ್ಗೆ. ಹಾಕ್ಲಿಲ್ವಾ ಅವ್ರಿಗೆ? ಇದು ಹಾಕ್ಲಿಲ್ಲ. ಬನ್ನಿ, ಎಲ್ಲ ಒಂದು ಫೋಟೋ ತಗೊಂಡು ಜೊತೆ. ಇವತ್ತು ನಾವು ಹುಣಸೂರಿಗೆ ಸುಕೂರ್ ಸಾಹೇಬ್ರ ಮನೆಗೆ ಬರಬೇಕು ಅಂದ್ಕೊಂಡು ಬಂದ್ವಿ. ಉದ್ದೇಶ ಇಷ್ಟೇ, ಮೊನ್ನೆ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮೈಸೂರಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ ಸಾಹೇಬರು ಗೆಸ್ಟಾಗಿ ಬಂದಿದ್ದರು, ಚೀಫ್ ಗೆಸ್ಟಾಗಿ ಬಂದಿದ್ದರು. ಅವ್ರ ಮಾತು ಕೇಳಿ ನನಗೆ ತುಂಬ ಒಂದು ಮೋಟಿವೇಶನ್ ಸ್ಪೀಚ್ ಅದು. ಇಷ್ಟು ಅದ್ಭುತವಾಗಿ ಸಾಹೇಬರು ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಾರೆ. ಮತ್ತು ಅವರಿವತ್ತು ಸಮಾಜದಲ್ಲಿ ಏನೇನು ಕುಂದುಕೊರತೆಗಳಿದೆ ಅದನ್ನು ಸರಿ ಮಾಡಬೇಕು, ಮತ್ತು ಬಡತನದಲ್ಲಿರೋ ಅಂಥ ಒಂದು ಇವರಿಗೆ ಏನಾದ್ರು ನನ್ನ ಕೈಲಾದಷ್ಟು ನಾವು ಸಮಾಜದಲ್ಲಿ ಉಳಿಸೋದಕ್ಕೆ ಇದು ಮಾಡಬೇಕು ಅಂತೇಳಿ ಭಾಳ ಅದ್ಭುತವಾಗಿ ಅವ್ರ ಸ್ಪೀಚು ನನಗೆ ತುಂಬ ಒಂದು ಮನಸ್ಸೆತ್ತ ಥರ ಮಾತಾಡಿದ್ರು. ನಾನು ಅವತ್ತೇ ಇವ್ರ ನಂಬರ್ ಎಲ್ಲ ತಗೊಂಡೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಇಂಥವ್ರನ್ನ ಒಂದು ಸ್ಪೀಚ್ ಕರೆಸಿದ್ರೆ ಜನಗಳಿಗೆಲ್ಲೋ ಒಂದು ಒಳ್ಳೆ ಮೆಸೇಜ್ ಸಿಕ್ಕತ್ತೆ. ತುಂಬ ಅದ್ಭುತವಾಗಿದೆ ಅಂತೇಳಿ ನಾನು ಮಾಡಿ ಇವತ್ತು ಅವ್ರನ್ನ ನಾವಿಲ್ಲಿ ಅವ್ರ ಮನೆಗೆ ಬಂದು ತುಂಬ ಖುಷಿಯಾಯಿತು. ಅವ್ರ ಕುಟುಂಬ ಮತ್ತು ಅವ್ರ ಮನೆಯೆಲ್ಲ ನೋಡಿ. ಮೂಲತಃ ನಾನು ಹುಣಸೂರು ತಾಲೂಕಿನ ಕೊಟ್ಟೆಗಾಲದಲ್ಲಿ ಈಗ ಮೈಸೂರಿನಲ್ಲಿದ್ದೀನಿ. ಮತ್ತು ಇವತ್ತು ಅವ್ರನ್ನ ಸಾಹೇಬ್ರನ್ನ ನಮ್ಮ ಇಬ್ಬರು ಅಡ್ವೊಕೇಟ್ಸ್ ಕೂಡ ಬಂದಿದ್ದಾರೆ, ಪೃಥ್ವಿರಾಜ್ ಮತ್ತು ಪವಿತ್ರ ಬಂದಿದ್ದಾರೆ. ಅವರು ಅವತ್ತು ಅವ್ರ ಕಾರ್ಯಕ್ರಮದಲ್ಲಿ ಅವತ್ತು ಅವ್ರ ಭಾಗಿಗಳಾಗಿದ್ದರು. ಅವ್ರ ಸ್ಪೀಚೆಲ್ಲ ಕೇಳಿದ್ರು. ಅವ್ರ ಮೋಟಿವೇಶನ್ನಿಂದ ಅವರು ಕೂಡ ಉತ್ಪ್ರೇಕ್ಷೆ ಹೊಂದಿ ಇವ್ರನ್ನ ಸಾಹೇಬ್ರನ್ನ ಕರಿಬೇಕು, ನಾವು ಯಾವುದೇ ಸಮಾರಂಭ ಕರೆದ್ರು ಸ್ವಲ್ಪ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕುತ್ತೆ, ತುಂಬ ಇದಾಗ್ತದೆ, ಒಳ್ಳೆ ಒಂದು ಅರ್ಥಪೂರ್ಣವಾಗಿ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ಕರಿಬೇಕು ಅಂತೇಳಿ ಅವ್ರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮುಂದಿನ ಒಂದು 11ನೇ ತಾರೀಕಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರ ಟ್ರಸ್ಟ್ ವತಿಯಿಂದ. ಅಲ್ಲಿಗೆ ಅವ್ರನ್ನ ಆಹ್ವಾನಿಸ್ಬೇಕು ಅಂತೇಳಿ ನಾವು ಈ ದಿನ ಬಂದು ಭಾಳ ಖುಷಿಯಾಗಿದೆ. ನಿಮಗೆ ಸಾಹೇಬ್ರನ್ನ ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಕ್ಕಂಥ ಸೇವೆಗಳು, ಕಾರ್ಯಗಳು, ಸಾಮಾಜಿಕ ಕಾರ್ಯಗಳೆಲ್ಲ ತುಂಬ ವಿಸ್ತಾರವಾಗಿದೆ. ನಾವೇನೋ ಬಾವಿ ಒಳಗಡೆ ಕಪ್ಪೆಗೆ ನಾವು ಇಷ್ಟೇ ಅನ್ಕೊಬಿಟ್ಟಿದ್ದೀವಿ ಪ್ರಪಂಚ. ಆದರೆ ಏನೆಲ್ಲ ಇದೆ ಅವರು ಇವತ್ತು ಅವ್ರು ಮಾತಾಡೋದ ರೀತಿ ಮತ್ತು ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೆಲವು ಕೊಡುಗೆಗಳು ಅದನ್ನೆಲ್ಲ ನಾವು ಕೇಳಿದಾಗ ಯಾಕೆ ಬೇರೆಯವರೆಲ್ಲರೂ ಒಂದು ಸ್ವಲ್ಪ ಕಲ್ತ್ಕೋಬಾರ್ದು, ಇದನ್ನು ಸಮಾಜಮುಖಿಯಾಗಿ ಹೋಗಬಾರ್ದು. ನಾವು ಇದ್ದಷ್ಟೆಲ್ಲ ಸಂಪಾದನೆ ಮಾಡಿದಷ್ಟೆಲ್ಲ ನಾವೇ ತಿಂದು ನಾವೇ ಇದು ಮಾಡೋದಲ್ಲ, ಅದು ಸಮಾಜಮುಖಿಯಾಗಿ ಸ್ವಲ್ಪ ಉಪಯೋಗಿಸೋದನ್ನ ನಾವು ಯಾಕೆ ನಮ್ಮ ಜನ ಕಲಿಬಾರ್ದು. ಇಂಥವರ ಒಂದು ಮಾತುಗಳಿಂದ, ಒಂದು ಮೋಟಿವೇಶನ್ನಿಂದ ಬೇರೆಯವರು ಕೂಡ ಒಂದು ಇದರಲ್ಲಿ ಕಲ್ತ್ಕೊಳ್ಳೋವಂಥ ಸುಮಾರು ವಿಚಾರಗಳಿದ್ದಾವೆ. ನಾನು ಅವತ್ತು ಅಂದ್ಕೊಂಡೆ ಯಾವುದೇ ಸಮಾರಂಭ ಆದ್ರೂ ಸಾಹೇಬ್ರನ್ನ ಕರೆದ್ರೆ ಅದು ಉತ್ತಮವಾದ ಸಮಾರಂಭ ಆಗ್ತದೆ. ಒಳ್ಳೆ ಮೆಸೇಜನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅವರು. ಆ ನಿಟ್ಟಿನಲ್ಲಿ ಅವ್ರನ್ನ ಕರಿಬೇಕು ಅಂದ್ಕೊಂಡು ಇವತ್ತು ಕೂಡ ನಾವು ಅವ್ರನ್ನ ಆಹ್ವಾನಿಸ್ಬೇಕು ಅಂತ ಬಂದು ಇಲ್ಲಿ ಸಾಹೇಬ್ರ ಮನೆಯಲ್ಲಿ ನಮಗೆ ತುಂಬ ಖುಷಿಯಾಗಿದೆ, ತುಂಬ ಉಲ್ಲಾಸ ಆಗಿದೆ. ಜೊತೆಗೆ ಅವರು ಅವತ್ತು ಬಂದು ಅವ್ರ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು,
ಇದು ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಅವ್ರನ್ನ ಆಹ್ವಾನಿಸ್ಲಿಕ್ಕೆ ಅಂತ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಅದನ್ನು ಅವ್ರು ಇದು ಮಾಡ್ಕೊಂಡು ಅವರು ಸಾಹೇಬ್ರಿಗೆ ಇನ್ನೂ ಕೂಡ ಈಗಿನ್ನೂ ಅವ್ರ ಹುಡುಗರೇನೆ ಏನು ತೊಂದರೆ ಇಲ್ಲ. ಅವ್ರು ಹೇಳಿದ್ರೆ ಈಗ ಅವ್ರಿಗೇನು ವಯಸ್ಸಾಗಿಲ್ಲ, ಇದಿಲ್ಲ, ಇನ್ನೂ ಭಾಳ ಹೆಂಗಾಗಿದ್ದಾರೆ. ಮಾತಿನಲ್ಲಿ ಹೆಂಗ್ ಥರನೇ ಮಾತಾಡ್ತಾರೆ ಅವರು. ಅವ್ರಿಗೆ ಎಷ್ಟು ವಯಸ್ಸು ನಾನು ಕೇಳಿಲ್ಲ, ಸದ್ಯಕ್ಕೆ ಇನ್ನೂ ಹುಡುಗರೆ ಅವರೇನೇ ಅವ್ರು ಚಿರಾಯು. ಯಾಕೆಂದರೆ ಹುಟ್ಟಿದ ಮನುಷ್ಯ ಒಂದು ದಿವಸ ಸಾಯಲೇಬೇಕು ಅಂತ ಒಂದು ಮಾತಿದೆ. ಅದರಂತೆ ಅವ್ರಿಗೆ ಶತಾಯುಷಿಗಳಾಗಿ ಅಟ್ಲೀಸ್ಟ್ ನಮ್ಮ ಒಂದು ಆಸೆ, ನಾವು ಕೂಡ ಅಲ್ಲಿವರೆಗೆ ಇದ್ದು ಜೊತೆಯಲ್ಲೆಲ್ಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ಅವರಲ್ಲಿ ಜೊತೆಯಲ್ಲಿ ಸೇರ್ತಾ ಪ್ರೀತಿಯಿಂದ, ವಿಶ್ವಾಸದಿಂದ, ಸಂತೋಷದಿಂದ ಕಾಲ ಕಳೆಯಕ್ಕೆ ಒಂದು ಅವಕಾಶ ಆಗ್ತದೆ. ಅವ್ರಿಗೆ ಭಗವಂತ ಎಲ್ಲ ರೀತಿ ಶ್ರೇಯಸ್ಸಿಗಾಲ ಕೊಟ್ಟಿದ್ದಾನೆ. ಇನ್ನೂ ಕೂಡ ಮುಂದಕ್ಕೆ ಎಲ್ಲ ರೀತಿ ಕೊಟ್ಟು ಅವರು 100 ವರ್ಷ ಶತಾಯುಷಿಯಾಗಿ ಬಾಳಲಿ, ಅವ್ರ ಸಂಸಾರ ಚೆನ್ನಾಗಿರಲಿ, ನಮ್ಮಂತೆಯವ್ರನ್ನೆಲ್ಲ ಅವರು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಅವರಿಂದ ವಿಶ್ವಾಸವಾಗಿರೋಣ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ನಾನು ಅವ್ರ ಮನೆಗೆ ಬಂದಿದ್ದಕ್ಕೆ, ನಮ್ಮನ್ನು ಅವ್ರು ಪ್ರೀತಿಸಲಿಕ್ಕೆ ಅತಿಥಿ ಸತ್ಕಾರ ಕೊಟ್ಟಿದ್ದಾರೆ, ಆತಿಥ್ಯ ನೀಡಿದ್ದಾರೆ. ಅವ್ರಿಗೆ ದೇವರು ಎಲ್ಲ ರೀತಿಯೂ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.